ನಿನ್ನ ಸಾವಿಗೆ ಮುಹೂರ್ತ ಇಟ್ಟವನು ಯಾರು ಅಂತ ನೋಡ್ಬೇಕು ಅನ್ನೋ ಕುತೂಹಲ ನಾಗಿಣಿ. ನೋಡ ದಮಯಂತಿ, ಕಾಫಿ ಬಂದೆ ಅಮ್ಮ. ಶಿವಾನಿ, ಶಿವಾನಿ, ಶಿವಾನಿ ಎಲ್ಲಿ ನೋಡಿದ್ರ? ಏನು ನೀನು ಅದನ್ನ ನಮ್ಮ ಹತ್ರ ಬಂದು ಕೇಳ್ತಾ ಇದೀಯಾ? ಏನ್ ತಮಾಷೆ ಮಾಡ್ತಾ ಇದೀಯಾ? ಓ, ಹೊರಗಡೆ ನಿಲ್ಲಿಸ್ಬಂದು ಶಿವಾನಿ ಎಲ್ಲಿ ಅಂತ ಕೇಳ್ತಾ ಇದೀಯಾ? ದಮಯಂತಿ, ಇತ್ತೀಚೆಗೆ ನನ್ನ ಮೊಮ್ಮಗ ತುಂಬಾ ತಮಾಷೆ ಮಾಡ್ತಾನೆ ಅಲ್ವೇನಾ? ಏನಜ್ಜಿ, ಏನಮ್ಮ, ನಾನು ತಮಾಷೆ ಮಾಡ್ತಾ ಇಲ್ಲ. ನೀವು ನನ್ನನ್ನೇ ಕೇಳ್ತೀರಲ್ಲ. ಅಲ್ಲ, ಅವಳು ಬರ್ತಾಳೆ ಅಂತ ನಾನು ದೇವಸ್ಥಾನದಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದ್ದೆ. ಅವಳು ಬರಲಿಲ್ಲ ಅಂದಿದ್ದಕ್ಕೆ ಅವಳು ಹುಡ್ಕೊಂಡು ನನ್ನ ಮನೆ ತಂಗ ಬಂದಿದ್ದು. ಎಲ್ಲಿ ಮನೆಗೆ ಬರಲಿಲ್ಲ ಅವಳು? ಇಲ್ಲ ಕಣೋ, ನಿನ್ನ ಜೊತೆ ದೇವಸ್ಥಾನಕ್ಕೆ ಹೋದವಳು 2 ಸಲ ಮನೆಗೆ ಬಂದ್ಲು. ಅಷ್ಟೇ ಇಲ್ಲ ಕಣ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದಾರಿಲಿ ಏನೋ ತೊಂದರೆ ಆಯ್ತಂತೆ. ಏನಾಯ್ತು? ಶಿವಾನಿ ನೆನ್ನೆನೂ ಬರಲಿಲ್ಲ, ಇವತ್ತು ಕಣ್ಣು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿರ್ಬೋದು ಶಿವಾನಿ? ತ್ರಿಶೂಲ್, ನಿನ್ನೆ ದಾರಿಲಿ ಬರ್ತಾ ತೊಂದರೆ ಆಯ್ತು ಅಂತ ಹೇಳಿದ್ಲಲ್ಲ, ಅದಕ್ಕೆ ಅವಳ ಜೊತೆ ರೀನಾನ್ ಕಳಿಸ್ಕೊಟ್ಟೆ. ಈಗ ನೋಡಿದ್ರೆ ರೀನಾನು ಮನೆಗೆ ಬಂದಿಲ್ಲ. ಇವರಿಬ್ರಿಗೇನೋ ಆಯ್ತು ಅಂತ ನನಗೆ ಗಾಬರಿ ಆಗ್ತಿದೆ ಕಣೋ. ಶಿವಾನಿ ಮನೆಯಿಂದ ದೇವಸ್ಥಾನಕ್ಕೆ ಹೋದ್ಮೇಲೂ ಅಪ್ಪ ಯಾಕೆ ಅವಳು ದೇವಸ್ಥಾನಕ್ಕೆ ಬರಲಿಲ್ಲ, ಮನೆಗೆ ಹೋದ್ಲು ಅಂತಂದ್ರು. ಏನಾಗ್ತಾ ಇದೆ? ತ್ರಿಶೂಲ್, ಏನಾದರೂ ಮಾತಾಡೋ. ಶಿವಾನಿನ ಕರ್ಕೊಂಬರ್ತೀನಿ. 24 ವರ್ಷಗಳ ಹಿಂದೆ ನಾಗಮಣಿಯನ್ನು ಅಪಹರಿಸಿದವನು, ನಿನ್ನ ಇನಿಯ ಆದಿಶೇಷನನ್ನು ಕೊಂದವನು, ನಾಗಮಣಿ ಶಕ್ತಿ ತನ್ನದಾಗಬೇಕು ಅಂತ ಜಾತಕ ಪಕ್ಷಿಯ ಹಾಗೆ ಕಾಯುತ್ತಿರುವವನು, ನಿನ್ನ ಸಾವಿಗೆ ಮುಹೂರ್ತ ಇಟ್ಟವನು ಯಾರು ಅಂತ ನೋಡ್ಬೇಕು ಅನ್ನೋ ಕುತೂಹಲ ನಾಗಿಣಿ. ನೋಡ, ನನಗೆ ಎಲ್ಲ ಸತ್ಯ ಗೊತ್ತಾಗ್ಬೇಕು, ಹೇಳು. ಅದು ನಿಮ್ಮ ಮಾವಂಗೆ ಎಲ್ಲ ವಿಷಯ ಗೊತ್ತು. ಅವನೇ ಕೇಳು. ಏನ್ ಹಾಗೆ ನೋಡ್ತಾ ಇದೀಯ? ಬಾಬಾ ಹೇಳಿದ್ದೆಲ್ಲವೂ ಸತ್ಯ. ಈ ಕಥೆಗೆ ನಾನೇ ವಿಲ್ಲನ್. ನನ್ನೇನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ಯಾ? ಅದು ನನ್ನ ಪಾರ್ಟ್ ಟೈಮ್ ಕೆಲಸ ಅಷ್ಟೇ. ಆ ಟೈಮ್ನಲ್ಲಿ ನಾನು ಆಕ್ಟ್ ಮಾಡ್ತಿರ್ತೀನಿ, ಆದರೆ ನಾನು ಫುಲ್ ಟೈಮ್ ಕೆಟ್ಟವನು, ಕೆಟ್ಟೋರ್ಗಿಂತ ಜಾಸ್ತಿ ಕೆಟ್ಟವನು. ನಿನ್ನ ಪ್ರಿಯತಮನ ಪಾಲಿಗೆ ಯಮ ಆದೋನು, ನಿನ್ನ ಪಾಲಿಗೆ ಯಮ ಆಗೋನು. ನಿನ್ನ ಹೊಟ್ಟೆ ಬಗದು ನಾಗಮಣಿ ತೆಗೆದು ಅದರ ಶಕ್ತಿಗಾಗಿ ಕಾಯ್ತಾ. ನಾವು ಹೋಗೋ ಕೆಲಸ ಒಳ್ಳೇದಾಗಬೇಕು ಅಂದ್ರೆ ಹೆಣ ನೋಡ್ಬೇಕಂತೆ. ಆದಿಶೇಷನ ಹೆಣ ನೋಡಿದ್ವಿ, ಈಗ ನಿನ್ನ ಹೆಣನೂ ನೋಡಿದ್ರೆ ಪರಿಸಮಾಪ್ತಿ. ನಾಗಮಣಿ ದಕ್ಕಿ ಅದರ ಶಕ್ತಿ ನಂದಾದ್ರೆ ನಾನು ಮೃತ್ಯುಂಜಯ, ಸಾವೇ ಇಲ್ಲದವನು.
ಬಾಬಾ ಬಾಬಾ ಎಲ್ಲಿದ್ರ ಬಾಬಾ ಬಾಬಾ ಎಲ್ಲಿ ಬಾಬಾ ಕಾಣಿಸ್ತಾ ಇಲ್ವಲ್ಲ ಅವ್ರ ಶಿಷ್ಯರು ಕಾಣಿಸ್ತಾ ಇಲ್ಲ ಮನೇಲಿ ನೋಡಿದ್ರೆ ದಿಗ್ವಿಜಯ್ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಬಾಬಾ ಇಲ್ಲ ಇವರಿಬ್ರು ಸೇರ್ಕೊಂಡು ನಾಗಮಣಿಗೋಸ್ಕರ ಏನಾದ್ರು ಈಗ ತಾನೇ ಯಾವುದೋ ಹೋಮ ಮಾಡಿದ್ದಾರೆ ಅಂದ್ರೆ ಈ ಪೂಜೆ ನಾಗಮಣಿಗೋಸ್ಕರ ಮಾಡಿರೋ ಪೂಜೆನ ದಿಗ್ವಿಜಯ್ ಎಲ್ಲಾ ವಿಷಯನೂ ನನ್ನಿಂದ ಮುಚ್ಚಿಟ್ಟು ಕೊನೆ ಅಂತ ತಲುಪಿಟ್ನ ಬಾಬಾ ಅವನಿಗೆ ಸಹಾಯ ಮಾಡ್ತಾ ಇದ್ದಾರ ನಾಗಮಣಿ ನಕ್ಷೆ ಅವನು ಕಾಣೋಂಗ್ ಮಾಡಿದ್ದು ನಾನು ನಾಗಮಣಿನ ಅಪಹರಿಸಿದ್ಮೇಲೆ ಹೇಗಾದ್ರೂ ನಾನು ಪಡ್ಕೋಬೇಕು ಅನ್ಕೊಂಡೆ ಆದ್ರೆ ಹಾಗಾಗ್ಲಿಲ್ಲ ಇಲ್ಲಿ ದಿಗ್ವಿಜಯ್ ಕೊನೆ ಅಂತ ತಲುಪಿಟ್ನ ನಾಗಮಣಿಗೋಸ್ಕರ ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದು ನಾಗಮಣಿ ಅವನ ಕೈ ಸೇರೋ ಹಾಗಾಯ್ತಾ ಇಲ್ಲ ಅವರೆಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಎಲ್ಲೋ ಇರಬೇಕು ಇಲ್ಲ ಇಲ್ಲ ಅಂಕಲ್ ನೀವು ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವನೇ ನನ್ನ ನಂಬ್ಲಿ ಅಂತ ಏನೋ ಕಟ್ ಮಾಡ್ತಾ ಇದ್ದಾನೆ ಕಣ್ಬಿಟ್ಟು ನೋಡೋದ ಮೇಲೂ ಕಣ್ಕೊಟ್ಟು ಅಂತ ಹೇಳ್ತಾ ಇದೆಯಲ್ಲ ಹಾವೇ ಇಷ್ಟು ದಿವಸ ಕಣ್ಕಟ್ಟು ಮಾಡಿದ್ದು ನೀನು ನಿನ್ನ ಮೋಸದ ವೇಷನ ನಿಜ ಅಂತ ನಂಬೋ ಹಾಗೆ ಮಾಡಿದೆ ತ್ರಿವಿಕ್ರಮ್ ನನ್ನ ಮಗ ಅಂತ ಅನ್ಕೊಂಡು ಮೊದಲು ಅವನ ಹಿಂದೆ ಬಿದ್ದು ತ್ರಿಶೂಲ್ ನನ್ನ ಮಗ ಅಂತ ಗೊತ್ತಾದ ಮೇಲೆ ಅವನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಆದೆ ನನ್ನ ಮಗನ್ನ ಮದುವೆ ಆದ ಮಾತ್ರಕ್ಕೆ ನಿನ್ನ ಮನೆ ಸೊಸೆ ಅಂತ ಒಪ್ಕೊಳಕ್ಕಾಗತ್ತಾ ನಾಗಿನಿ ನಾಗಮಣಿ ನನ್ನ 24 ವರ್ಷದ ಕನಸು ನಾಗಮಣಿ ನನ್ನ ತಪಸ್ಸು ನಾಗಮಣಿ ನನ್ನ ಗುರಿ ಅದಕ್ಕೋಸ್ಕರ ತಾನೇ ನಿನ್ನ ಪ್ರಿಯತಮನ ಬರ್ಬರವಾಗಿ ಸಾಯಿಸಿ ಅವತ್ತು ದಿಗ್ವಿಜಯ ನಿನ್ನನ್ನು ಸಾಯಿಸ್ಬಿಟ್ಟಿದ್ರೆ ಇವತ್ತು ನೀನು ಇವನ್ನ ಬೆನ್ನಟ್ಟಿ ಬರ್ತಾ ಇರಲಿಲ್ಲ. ಬಾಬಾ ನನ್ನ ಹಿಂದೆ ಬಿದ್ದಿದ್ದ ಇವಳು ಪ್ರಿಯತಮನ್ನ ಕೊಂದಿದ್ದು ಯಾರು ಅಂತ ತಿಳ್ಕೊಳ್ಳೋ ಬರದಲ್ಲಿ ಇವಳು ಬೆನ್ನ ಹಿಂದೆನೆ ಸಾವಾಗಿ ನಿಂತಿದ್ದ ನನ್ನ ನೋಡ್ಲೇ ಇಲ್ಲ ಪಾಪ. ಏ ನಾಗಿಣಿ, ನಾಗಮಣಿನ ಅಪಹರಿಸಿದ್ದು ನಾನೇ ಅಂತ ಅನ್ಕೊಂಡು ನನ್ನ ಸುತ್ತಮುತ್ತಲೇ ಓಡಾಡ್ತಾ ಇದ್ದೆ. ನಾನೇ ಅಂತ ಗೊತ್ತಾಗೋ ಹೊತ್ತಿಗೆ ಅಲ್ಲಿ ಕಿತ್ತ ಹಾವು ತರ ಉಸ್ಕೊಡಕ್ಕೂ ಶಕ್ತಿ ಇಲ್ಲದೆ ನಿಂತಿದ್ದೀಯ. ಏನು ಹೀನಾಯ ಜೀವನ ನಿಂದ. ಹುಡುಕೊಂಬಂದದ್ದು ಯಾರನ್ನು, ಮದುವೆ ಆಗಿದ್ದು ಇನ್ಯಾರನ್ನು. ಈಗಲೂ ಬದುಕೋದಕ್ಕೊಂದು ಚಾನ್ಸ್ ಕೊಡ್ತೀನಿ. ಒಂದು ವಿಷಯ ಹೇಳಿಬಿಟ್ಟು ನಾಗಮಣಿನ ನನ್ನ ಕೈಗೆ ಒಪ್ಪಿಸಿ ಹೊರಟೋಗು. ಆದರೆ ಹೋಗಕ್ಕೆ ಮುಂಚೆ ಆದಿಶೇಷ ಯಾರು ಅನ್ನೋದನ್ನ ಹೇಳ್ಬಿಟ್ಟು ಹೋಗು. ಜೀವ ಉಳಿಸ್ತೀನಿ. ಏನ್ ಬಾಬಾ, ನಾನು ಹೇಳಿದ್ದು ಸರಿನಾ? ಹೌದೌದು, ಪ್ರಾಣ ಭಿಕ್ಷೆ ಕೊಟ್ಟು ಕಳಿಸ್ತೀವಿ, ಜೀವ ಭಿಕ್ಷೆ. ಹೇಳು, ನಿನ್ನ ಪ್ರಿಯತಮ ಆದಿಶೇಷ ನನ್ನ ಪರಮ ಶತ್ರು ಎಲ್ಲಿದ್ದಾನೆ? ಅವನು ಬೇರೆ ಯಾರು ಅಲ್ಲ, ನಿಮ್ಮ ಮಗ ತ್ರಿಶೂಲ್. ಅವನೇ ನನ್ನ ಆದಿಶೇಷ. ಹೋಗಿ ಹೋಗಿ ನಿಮ್ಮಂತ ಪಾಪಿಗೆ ಮಗನಾಗಿ ಹುಟ್ಟಿದಾನಲ್ಲ. ನನ್ನ ಸ್ತಂಭನ ಪ್ರಯೋಗದಿಂದ ಈಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಉತ್ತರ ಕೊಟ್ಟು ಬದುಕು. ಯಾರು ಆದಿಶೇಷ? ಎಲ್ಲಿದ್ದಾನವನು? ಹೇಗಿದ್ದಾನವನು? ಅವನ ಅಸಲಿ ರೂಪ ಏನು? ಏನವನ ಹೆಸರು? ಹೇಳು, ಮಾತಾಡು. ಶಿವಾನಿಗೆ ದೇವ್ರು ಅಂದ್ರೆ ಪ್ರಾಣ. ನನ್ನ ಹತ್ರ ಎಷ್ಟು ಹಠ ಮಾಡೋದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಆದ್ರೆ ಇವಾಗ ಅವಳು ಏನು ಪೂಜೆ ಮಾಡದೆ ಹಾಗೆ ವಾಪಸ್ ಬಂದ್ಬಿಟ್ಲ. ಯಾಕಿರ್ಬೋದು? ನನ್ನನ್ನು ನೋಡಕ್ಕ, ಪೂಜೆಗೆ ಅಂತ ಮನೆಯಿಂದ ಆಚೆ ಬಂದಾಗಿಂದ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ. ಛೇ, ಯಾಕಿದೆಲ್ಲ? ಅಣ್ಣ, ನೀನ್ ಇಲ್ಲೇ ಇದೆಯಾ? ಅತ್ತಿಗೆ ಸಿಗ್ಲಿಲ್ವಾ? ಅತ್ಗೆ ಅವಳು ದೇವಸ್ಥಾನಕ್ಕೆ ಬರ್ಲಿಲ್ಲ. ನೀನ್ ನೋಡಿಲ್ಲ ಅಷ್ಟೇ. ಅಪ್ಪ ವಿಶೇಷವಾದ ಪೂಜೆ ಮಾಡ್ಲೇಬೇಕು ಅಂತ ಅತ್ತಿಗೆನ್ ಕಳ್ಸಿದ್ರು. ಅಪ್ಪ ಕಳ್ಸಿದ್ರ?
ಅತ್ತಿಗೆ ಒಬ್ಬರೇ ಹೋಗೋದು ನೋಡಿ ಅಮ್ಮ ನೀನು ಜೊತೆಗೆ ಹೋಗು ಅಂತ ನನ್ನನ್ನು ಕಳಿಸಿದ್ರು. ಆನ್ ದ ವೇ ಅಜಿತ್ ಸಿಕ್ಕಿದ್ರು. ಹಾಗೆ ಹೋಗ್ಬೇಕಾದ್ರೆ ಯಾಕೋ ವಿಚಿತ್ರ ಅನ್ನಿಸ್ತು, ಏನೋ ಅಪಾಯ ಇದೆ ಅನ್ನಿಸ್ತು. ಅದಕ್ಕೆ ಅತ್ತಿಗೆ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ವಿ. ಅವ್ರು ನಮ್ಮ ಮಾತೇ ಕೇಳಲಿಲ್ಲ, ಹೊರಟುಬಿಟ್ರು ಅಣ್ಣ. ಬೇಗ ಹೋಗಿ ತ್ರಿಶೂಲ್ ಅವರೇ, ಪಾಪ ಶಿವಾನಿ ಅವರು ಎಲ್ಲಿದ್ದಾರೋ ಏನೋ. ಹೊರಟೆ, ಈಗಲೇ ಹೊರಟೆ. ಹೇಳು, ಮಾತಾಡು. ನಿನ್ನ ಆದಿಶೇಷ ಯಾರು ಅಂತ ಹೇಳು. ಹೇಳಿದ್ರನೆ ನಿನಗೆ ಜೀವದಾನ. ಪ್ರಾಣ ಬೇಕು ಅಂದ್ರೆ ಪ್ರಶ್ನೆಗೆ ಉತ್ತರ ಬರಲಿ. ನಿನ್ನ ಆದಿಶೇಷ ಯಾರು ಅಂತ ಹೇಳಿದ್ರೆ ಜೀವ ಉಳಿಸ್ತೀನಿ, ಇಲ್ಲ ನಿನ್ನ ಜೀವ ತೆಗಿತೀನಿ. ನನ್ನ ಆದಿಶೇಷ ಯಾರು ಅಂತ ನಿನಗೆ ಗೊತ್ತಾಗ್ಬೇಕಾ? ಹೌದು. ಅವತ್ತು ಅವನಿಗೆ ಮೋಸ ಮಾಡಿ ಗುಂಡು ಹಾರಿಸಿ ಸಾಯಿಸಿರ್ಬೋದು, ಆದ್ರೆ ಇವತ್ತು ಅವನ್ ಎದುರಿಗೆ ಬಂದ್ರೆ ಎದುರಿಸಿ ನಿಲ್ಲೋ ಗುಂಡಿಗೆ ಇದೆಯಾ ನಿಮ್ಗೆ? ಆ ಶಕ್ತಿನ ಕಣ್ಣಾರೆ ನೋಡೋ ಶಕ್ತಿ ಇದೆಯಾ ನಿಮ್ಗೆ? ನೋಡಿದ್ಮೇಲೂ ಅವ್ನು ನಿಮ್ಮನ್ನ ಜೀವಂತವಾಗಿ ಉಳಿಸ್ತಾನೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ಆ ಶಕ್ತಿನ ಎದುರು ನಿಂತು ನೋಡೋ ಶಕ್ತಿ ಇಲ್ದೆ ಬೆನ್ನು ಹಿಂದೆ ನಿಂತು ಸಾಯಿಸಿದ ಪಾಪಿಗಳಿಗೆ ಇಂಥ ರೋಷದ ಮಾತ? ಯಾರು ನೀನು? ನಾಗಿಣಿ. ಆಕಾಶದ ಎತ್ತರಕ್ಕೆ ಬೆಳೆಯೋಳು, ಭೂಮಿನೇ ನಡುಗಿಸೋ ಶಕ್ತಿ ಇರೋಳು. ಆದ್ರೆ ಈಗ ನಿನ್ನ ಸ್ಥಿತಿ ಏನು? ಎರಡೇ ಎರಡು ಬೆರಳಲ್ಲಿ ಹೊಸ್ಕ ಹಾಕುವಷ್ಟು ಸಣ್ಣ ಹುಳ ನೀನು. ಆದಿಶೇಷ ಇನ್ನೊಂದು ಹುಳ. ಹೇಳು, ಯಾರು ಅಂತ ಹೇಳು. ಗೊತ್ತಾಗುತ್ತೆ. ಅವ್ನು ಯಾರು ಅನ್ನೋದು ನಿಮ್ಗೆಲ್ರಿಗೂ ತಿಳಿಯುತ್ತೆ. ನನ್ನ ಆದಿಶೇಷ ಯಾರು ಅಂತ ನಿಮ್ಗೆಲ್ಲ ಗೊತ್ತಾಗುತ್ತೆ. ಹೇಳಿದ್ರೆ ಪ್ರಾಣ ಉಳಿಯುತ್ತೆ. ಬರ್ಬರವಾಗಿ ಸಾಯೋ ತಪ್ಪುತ್ತೆ. ನಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಮತ್ತೊಬ್ರು ಹೆಸರು ಹೇಳಿ ಅವರು ಪ್ರಾಣ ಹೋಗೋದಕ್ಕೆ ಕಾರಣ ಆಗೋ ಮನುಷ್ಯ ಪ್ರಾಣಿ ಅಲ್ಲ ನಾನು ಸರ್ಪ. ನನ್ನ ಮಾತು, ಬದುಕು, ಹೋರಾಟ ಎಲ್ಲ ಸತ್ಯ ದಾರಿಲೇ ಇರುತ್ತೆ. ಮನುಷ್ಯನ ಮರ್ಕಟ ಬುದ್ಧಿ ಬಗ್ಗೆ ನಾಗಗಳಿಗೆ ಚೆನ್ನಾಗಿ ಗೊತ್ತಿದೆ. ಅದು ನಿಮ್ಮಂತ ದುಷ್ಟರು ನನ್ನನ್ನ ಸಾಯಿಸದೆ ಇನ್ನೂ ಉಳಿಸಿದ್ದೀರಾ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ನನ್ನ ಆದಿಶೇಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ನಾನು ನನ್ನ ಸಾವಿಗೆ ಶರಣಾಗ್ತೀನಿ ಹೊರತು ನಿಮಗಲ್ಲ. ಆದಿಶೇಷ ನಾಗಮಣಿ ಯಾವುದು ನಿಮ್ಮ ಕೈಗೆ ಸಿಗಬಾರ್ದು. ಇಷ್ಟೇ ಮಾಡಿದ ನಮಗೆ ನಿನ್ನ ಹೊಟ್ಟೆ ಬಗ್ದು ನಾಗಮಣಿನ ತಗೊಳ್ಳೋದು ಕಷ್ಟನ? ಸಾಯಿಸಿ ನಾಗಮಣಿನ ತಗೋತೀನಿ. ದಿಗ್ವಿಜಯ, ಏನು ಮಾಡ್ತಾ ಇದ್ದೀಯಾ? ಇವಳನ್ನೇನು ಸಾಮಾನ್ಯದವಳು ಅನ್ಕೊಂಡಿದ್ಯಾ? ಇವಳು ಇಚ್ಛಾಧಾರಿ ನಾಗ, ನಾಗಲೋಕದ ಮಹಾರಾಣಿ. ಇವಳ ಹೊಟ್ಟೆಯಲ್ಲಿ ನಾಗಮಣಿ ಇದೆ. ಇವಳನ್ನ ಹೇಗಂದ್ರೆ ಹಾಗೆ, ಯಾವಾಗಂದ್ರೆ ಅವಾಗ ಸಾಯಿಸೋದಕ್ಕಾಗೋದಿಲ್ಲ. ಕಾಯಬೇಕು. ಆ ಕ್ಷಣ ಬರುವವರೆಗೂ ಕಾಯಬೇಕು. ಆ ಕ್ಷಣದಲ್ಲಿ ಇವಳು ದುರ್ಬಲವಾಗುತ್ತಾಳೆ, ನೀನು ಶಕ್ತಿಶಾಲಿಯಾಗಿ. ಆ ಕ್ಷಣದಲ್ಲಿ ನೀನು ಇವಳನ್ನು ಸಾಯಿಸು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಉಪಾಯ ಮಾಡಿದ್ರೆ ಅಪಾಯ ತಪ್ಪುತ್ತೆ, ಇಲ್ಲಾಂದ್ರೆ ಸಾವೇ. ಒಳ್ಳೆ ಮಾತಲ್ಲಿ ಹೇಳು. ಜೀವಂತವಾಗಿರುವಾಗಲೇ ಚೂರು ಚೂರಾಗಿ ಸಾವಿನ ಬಾಯಿಯಿಂದ ತಪ್ಪಿಸ್ಕೋಬೇಕು ಅಂದ್ರೆ ಸತ್ಯ ಹೇಳು. ನಿನ್ನ ಆದಿಶೇಷ ಯಾರು? ಆದಿಶೇಷ ಯಾರು ಅಂತ ಗೊತ್ತಾಗ್ಬೇಕಲ್ವಾ? ಈಗ ನೀವೆಲ್ಲ ಸೇರಿ ನನ್ನ ಸಾಯಿಸ್ತಿರಲ್ಲ, ಅದಕ್ಕೆ ಸೇಡ್ ತೀರ್ಸ್ಕೊಳ್ಳೋಕೆ ಅವ್ನು ನಿಮ್ಮ ಎದುರಿಗೆ ಬರ್ತಾನೆ. ಆಗ ಅವ್ನು ಯಾರು ಅಂತ ನಿಮಗ್ ಗೊತ್ತಾಗುತ್ತೆ. ಹೌದಾ? ಬೇಗ ಹೇಳು. ನಿನಗೆ ನಿನ್ನ ಪ್ರಿಯತಮ ಬೇಕಾ ಅಥವಾ ನಿನ್ನ ಹೊಟ್ಟೆಯಲ್ಲಿರೋ ಮಗು ಬೇಕಾ? ನಿನ್ನ ಮಗು ಸಾಯಬಾರ್ದು ಅಂತ ಇದ್ರೆ ಆ ಆದಿಶೇಷ ಯಾರು ಅಂತ ಹೇಳು. ನಿನಗಿದು ಕಡೆಯ ಅವಕಾಶ. ನೀನು ಬದುಕಿರುವಾಗಲೇ ನಿನ್ನ ಹೊಟ್ಟೆ ಬಗೆದು ಮಗುವನ್ನು ಹೊರತೆಗೆದು ನಿನ್ನ ಕಣ್ಣೆದುರಿಗೆ ಚುಚ್ಚಿ ಚುಚ್ಚಿ ಕೊಲ್ಲಬಾರ್ದು ಅನ್ನೋದಾದ್ರೆ ಹೇಳು.
ಯಾರು ಆದಿಶೇಷ? ಹೇ ಪರಮೇಶ್ವರ, ಅನುರಾಗ ಸತ್ತರೆ ಮಮತೆ ಉಳಿಯುತ್ತೆ, ಮಮತೆ ಸತ್ತರೆ ಅನುರಾಗ ಬದುಕುತ್ತೆ. ಏನೇ ಪರೀಕ್ಷೆ ಪರಮೇಶ್ವರ. ಅವಳಿಗೆ ಮಮತೆ ಜೀವವಾದರೆ ಅನುರಾಗ ಆತ್ಮ. ಒಂದಳಿದು ಇನ್ನೊಂದು ಉಳಿಯಲು ಸಾಧ್ಯವೇ? ಹೇ ಪರಮೇಶ್ವರ. ಹೇ ಭೋಲೆನಾಥ, ಪ್ರೀತಿಯ ಹುಡುಕಿ ಅನುರಾಗ, ಮಮತೆಯ ಉಳಿಸಲು ಅನುರಾಗ. ಶಿವಾನಿ, ಶಿವಾನಿ, ಶಿವಾನಿ ಎಲ್ಲಿದೆ? ಶಿವಾನಿ, ಬೇಗ ಹೋಗು. ನಿನ್ನರಸಿಯನ್ನು ಉಳಿಸಲು ಹೋಗು, ಪ್ರೀತಿಯ ಉಳಿಸಲು ಹೋಗು. ಶಿವಾನಿ ಎಲ್ಲಿದ್ಯಾ? ಶಿವಾನಿ, ನಿನ್ನ ನೋಡ್ದೆ, ನಿನ್ ಜೊತೆ ಮಾತಾಡ್ದೆ, ನನಗಿರಕ್ಕಾಗಲ್ಲ ಶಿವಾನಿ. ಹೇ ಮಹಾದೇವ, ಇವನಿಗೆ ಅವಳೆಂದರೆ ಜೀವ. ಅವಳು ಇವನಿಗೆ ಜೀವಂತವಾಗಿ ಸಿಗುವ ಭಾಗ್ಯ ಕರುಣಿಸು ತಂದೆ. ಅವಳಿಗೇನಾದರೂ ಆದರೆ ಇವನು ಪ್ರಳಯ ರುದ್ರ. ಇವನ ಕೈಗೆ ಸಿಗುವವರೆಲ್ಲ ಚಿತ್ರ ಚಿತ್ರ. ಶಿವಾನಿ, ಯಾವ ದಿಕ್ಕಲ್ಲಿ ಹೋಗಿದ್ದಾಳೆ ಇವಳು? ಎಲ್ಲಿ ಹೋಗಿದ್ದಾಳೆ ಗೊತ್ತಾಗ್ತಾ ಇಲ್ವಲ್ಲ? ಶಿವಾನಿ, ಆದಿಶೇಷ ಯಾರು ಅಂತ ನೀನು ಹೇಳಲ್ವಾ? ನಿನ್ನ ಪ್ರಾಣ ಹೋದ್ರೂ ಹೇಳೋದಿಲ್ಲ. ನಿನ್ನ ಮಗುವಿನ ಪ್ರಾಣಕ್ಕಿಂತ ನಿನ್ನ ಪ್ರಿಯತಮನ ಪ್ರಾಣ ಮುಖ್ಯನಾ? ಇನ್ನು ಈ ಜಗತ್ತನ್ನು ನೋಡದ ಈ ಮಗುವನ್ನ ಸಾಯೋದಕ್ಕೆ ಬಿಡ್ತೀಯ ನೀನು? ಸರ್ಪಗಳಿಗೆ ಹುಟ್ಟು ಸಾವು ಎರಡು ಒಂದೇ. ಹುಟ್ಟು ಒಂದು ಬದುಕಿನ ಶುರು ಆದ್ರೆ ಸಾವು ಇನ್ನೊಂದು ಜನ್ಮದ ಶುರು. ಇಷ್ಟಕ್ಕೂ ನನ್ನ ಮಗು ಮಾತ್ರ ಸಾಯಲ್ಲ ಅಲ್ವಾ? ಜೊತೆಗೆ ಅಮ್ಮ ಆಗಿ ನಾನು ಇರ್ತೀನಿ ತಾನೆ. ಅಮ್ಮ ಜೊತೆಗಿದ್ರೆ ಮಗು ಹಾಯಾಗಿರುತ್ತೆ. ಇದು ಸಾವಾದ್ರೂ ಸರಿ, ಬದುಕಾದ್ರೂ ಸರಿ. ದಿಗ್ವಿಜಯ, ಇವಳು ನಮ್ಮ ಮಾತು ಕೇಳ್ತಾ ಇಲ್ಲ. ಇವಳ ಹೊಟ್ಟೆಲಿರೋ ನಾಗಮಣಿ ಮೇಲೆ ಇವಳ ಹಕ್ಕಿದೆ. ಆದರೆ ಇವಳ ಹೊಟ್ಟೆಲಿರೋ ಮಗು ಮೇಲೆ ಯಾರ ಹಕ್ಕಿದೆ? ನಿನಗಿದೆ. ಯಾಕೆಂದ್ರೆ ಈ ಮಗುವಿನ ತಾತ ನೀನು. ನಿನ್ನ ಮೊಮ್ಮಗುವನ್ನು ನೋಡೋ ಆಸೆ ನಿನಗಾಗ್ತಾ ಇಲ್ವಾ ದಿಗ್ವಿಜಯ? ನಿನ್ನ ಹತ್ರ ಇರೋ ಈ ಆಯುಧದಿಂದ ಇವಳ ಹೊಟ್ಟೆಯನ್ನು ಬಗೆದು ಮಗುವನ್ನು ಹೊರತೆಗೆದು ನೋಡು. ನಿನ್ನ ಮೊಮ್ಮಗು ದಿಗ್ವಿಜಯ ನೋಡು. ಇನ್ನು 2 ಕ್ಷಣಕ್ಕೆ ಸರಿಯಾಗಿ ಮರ್ಕಟ ಮುಹೂರ್ತ ಬರುತ್ತೆ. ಆ ಕ್ಷಣದಲ್ಲಿ ನೀನ್ ಇವಳ ಮೇಲೆ ಆಕ್ರಮಣ ಮಾಡಬಹುದು. ಬೇಡ ಬೇಡ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಎಲ್ರ ಪಾಲ್ಗೆ ತಪ್ಪು ತಪ್ಪೇ ಇರ್ಬೋದು, ಆದ್ರೆ ಈ ದಿಗ್ವಿಜಯನ ಪಾಲಿಗೆ ಎಲ್ಲವೂ ಸರಿ. ಇವಳನ್ನ ಸರಿಯಾದ ಜಾಗದಲ್ಲೇ ಸರಿಯಾದ ಸಮಯದಲ್ಲೇ ಆಹುತಿ ಕೊಡೋ. ನಡೆ. ಇದು ಗರುಡಚೂಡು. ಈಗ ಈ ಆಯುಧದಿಂದ ಅವಳ ಹೊಟ್ಟೆಯನ್ನು ಬಗೆದರೆ ಸಹಸ್ರ ಗರುಡಗಳು ಒಮ್ಮೆಲೆ ನಾಗದ ಮೇಲೆ ಆಕ್ರಮಣ ಮಾಡಿದ. ನಾನು ಆಹುತಿ ಅಂದ ತಕ್ಷಣ ಈ ಆಯುಧದಿಂದ ಅವಳ ಹೊಟ್ಟೆಯನ್ನು ಬಗೆದು ಬಿಡು.